ಎಷ್ಟು ನಿಮ್ಮ ರ್ಯಾಂಕ್ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನೆಕ್ಸ್ಟ್ ವಿಡಿಯೋ ಬಂದು 2026 ಸ್ಟೂಡೆಂಟ್ಸ್ಗೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಮೇನ್ ವೀಡಿಯೋಗೆ ಹೋಗೋಕ್ಕೂ ಮುಂಚೆ ನಾನು ಸ್ವಲ್ಪ ಮಾತಾಡಬೇಕಾಯಿತು. ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾಯಿದ್ರಿ ಎಷ್ಟು ನಿಮ್ಮ ರ್ಯಾಂಕ್ ಅಂತ. ನನ್ನ ರ್ಯಾಂಕ್ ಬಂದ್ಬಿಟ್ಟು 48,500 ಚೇಂಜ್ ಬಂತು. ಆ್ಯಂಡ್ ನನ್ನ ಸೆಕೆಂಡ್ PUC ಮಾರ್ಕ್ಸ್ ಬಂದ್ಬಿಟ್ಟು 93% ಬಂತು. ಆ್ಯಂಡ್ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋ ಕೂಡ ಮಾಡ್ತೀನಿ, ಏನಕ್ಕೆ ನಂದು ಸೆಕೆಂಡ್ PUC ಮಾರ್ಕ್ಸ್ ಚೆನ್ನಾಗಿ ಬಂತು, KCTಲಿ ಆ್ಯಾವ್ರೇಜ್ ಬಂತು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್. ಏನಕ್ಕಂದರೆ ನನ್ನ ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು 800 ವ್ಯೂಸ್ ಹೋಯಿತು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ 800 ವ್ಯೂಸ್ ಬರುತ್ತೆ ಅಂತ. ನಾನೊಂದು 100-150 ವ್ಯೂಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾರ್ಯಾರು ವೀಡಿಯೋನ ನೋಡಿದ್ದೀರಾ ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾವಿವಾಗ ಮೇನ್ ಪಾರ್ಟ್ ಆಫ್ ದ ವಿಡಿಯೋಗೆ ಬರೋಣ. ಏನಕ್ಕೆ ನಾನು ಓನ್ಲಿ ಫ್ಯೂ ಕಾಲೇಜಸ್ನ ಮಾತ್ರ ಆಪ್ಷನ್ ಎಂಟ್ರಿಲಿ ಎಂಟರ್ ಮಾಡಿದೆ. ಬೆಂಗಳೂರಲ್ಲಿ ಹಂಡ್ರೆಡ್ಸ್ ಆಫ್ ಕಾಲೇಜ್ ಇದೆ, ಏನಕ್ಕೆ ಫ್ಯೂ ಕಾಲೇಜಸ್ನ ಮಾತ್ರ ಮಾಡಿದೆ ಅಂತ ಮೇನ್ ವಿಡಿಯೋದಲ್ಲಿ ನಾನೇ ಎಕ್ಸಾಂಪಲ್ ತೊಗೊಂಡು ಮೇನ್ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ಗೈಸ್, taking myself as an example. ಸೊ ಗೈಸ್, ನಾನು ಬಂದು ಸ್ಟೇ ಮಾಡ್ತಾ ಇರೋದು ಬಾಪೂಜಿ ನಗರಲ್ಲಿ. ಆ್ಯಂಡ್ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಕಾರ ನಾನು ಕಾಲೇಜಸ್ನ 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಗ್ರೂಪಲ್ಲಿ ಬಂದ್ಬಿಟ್ಟು ಗ್ಲೋಬಲ್, RNS, JSS, SJB ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಗ್ರೂಪಲ್ಲಿ ಬಂದ್ಬಿಟ್ಟು ಡಾನ್ ಬಾಸ್ಕೋ, ರಾಜರಾಜೇಶ್ವರಿ, ACS ಕಾಲೇಜ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಥರ್ಡ್ ಗ್ರೂಪಲ್ಲಿ ಬಂದ್ಬಿಟ್ಟು ಆಚಾರ್ಯ ಆ್ಯಂಡ್ ಸಪ್ತಗಿರಿನ ಆ್ಯಡ್ ಮಾಡಿದ್ದೀನಿ. ಇನ್ನೂ ತುಂಬ ಕಾಲೇಜಸ್ ಇತ್ತು, ಬಟ್ ಇಷ್ಟೇ ಕಾಲೇಜಸ್ ಸಾಕು ಅಂತ ನಾನು ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಫಸ್ಟ್ ಗ್ರೂಪ್ಗೆ ಬರೋದಾದರೆ ಫಸ್ಟು ಗ್ಲೋಬಲ್ಗೆ, ಇಲ್ಲಿ ನಮ್ಮ ಮನೆಯಿಂದ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಜರ್ನಿ, 16 ಮಿನಿಟ್ಸ್ ಬೇಕಾಗುತ್ತೆ. RNSಗೆ 8 ಕಿಲೋಮೀಟರ್ಸ್ ಜರ್ನಿ, ಆಲ್ಮೋಸ್ಟ್ 21 ಮಿನಿಟ್ಸ್ ಬೇಕಾಗುತ್ತೆ. JSSಗೂ ಕೂಡ 8 ಕಿಲೋಮೀಟರ್ಸ್, 22 ಮಿನಿಟ್ಸ್ ಬೇಕಾಗುತ್ತೆ. SJBಗೆ 9 ಕಿಲೋಮೀಟರ್ಸ್, 24 ಮಿನಿಟ್ಸ್ ಬೇಕಾಗುತ್ತೆ. ಆ್ಯನ್ ಆ್ಯಾವ್ರೇಜ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 7.75 ಕಿಲೋಮೀಟರ್ಸ್ ನಾನು ಫಸ್ಟ್ ಗ್ರೂಪ್ ಕಾಲೇಜಸ್ಗೆ ಟ್ರಾವೆಲ್ ಮಾಡಬೇಕು. ಆಲ್ಮೋಸ್ಟ್ 20 ಮಿನಿಟ್ಸ್ ಜರ್ನಿ ಒನ್ ಸೈಡ್ ಆಗುತ್ತೆ. ಅದನ್ನು 2 ಸೈಡ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡಬೇಕು, 40 ಮಿನಿಟ್ಸ್ ಜರ್ನಿ ಆಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ನಂದು 10-15% ಆಫ್ ಎನರ್ಜಿ ಲಾಸ್ ಆಗುತ್ತೆ. ಆ್ಯಂಡ್ ಡಾನ್ ಬಾಸ್ಕೋ ಅಂದರೆ ಸೆಕೆಂಡ್ ಗ್ರೂಪ್ಗೆ ತೊಗೊಂಡ್ರೆ ಡಾನ್ ಬಾಸ್ಕೋ ಬಂದ್ಬಿಟ್ಟು 16 ಕಿಲೋಮೀಟರ್ಸ್, ಆಲ್ಮೋಸ್ಟ್ 37 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ ರಾಜರಾಜೇಶ್ವರಿ ಬಂದ್ಬಿಟ್ಟು 13 ಕಿಲೋಮೀಟರ್ಸ್, ಆಲ್ಮೋಸ್ಟ್ 33 ಮಿನಿಟ್ಸ್ ಆಗುತ್ತೆ. ACS ಬಂದ್ಬಿಟ್ಟು 12 ಕಿಲೋಮೀಟರ್ಸ್, ಆಲ್ಮೋಸ್ಟ್ 31 ಮಿನಿಟ್ಸ್ ಆಗುತ್ತೆ. ಆ್ಯನ್ ಆ್ಯಾವ್ರೇಜ್ ಅಂತ ತೊಗೊಂಡ್ರೆ ಅದು ಕೂಡ 14 ಕಿಲೋಮೀಟರ್ಸ್ ಬರುತ್ತೆ ಒನ್ ಸೈಡ್, ಆಲ್ಮೋಸ್ಟ್ 40 ಮಿನಿಟ್ಸ್ ಬೇಕಾಗ್ಬೋದು ಒನ್ ಸೈಡ್ ಟ್ರಾವೆಲ್ಗೆ. ಆ್ಯಂಡ್ ಟ್ರಾಫಿಕ್ ಎಲ್ಲ ಸೇರಿಸ್ಕೊಂಡ್ರೆ ಆಲ್ಮೋಸ್ಟ್ 45 ಮಿನಿಟ್ಸ್ 50 ಮಿನಿಟ್ಸ್ವರೆಗೂ ಹೋಗ್ಬೋದು. ಸೊ 2 ಸೈಡು ಅಂತ ಅಂದ್ಕೊಂಡ್ರೆ ಆಲ್ಮೋಸ್ಟ್ 1.5 hour, 1.45 ಮಿನಿಟ್ಸ್ವರೆಗೂ ಬರ್ಬೋದು. ಸೊ ಗೈಸ್, ಥರ್ಡ್ ಗ್ರೂಪಲ್ಲಿ ಬಂದರೆ ನಾನು ಫಸ್ಟು ಆಚಾರ್ಯನ ತೊಗೊತಾ ಇದ್ದೀನಿ. ಆಚಾರ್ಯದಲ್ಲಿ ಬಂದ್ಬಿಟ್ಟು 25 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ, ಆ್ಯಂಡ್ 50 ಮಿನಿಟ್ಸ್ ಜರ್ನಿ ಬೇಕು. ಆ್ಯಂಡ್ ಸಪ್ತಗಿರಿಗೆ 19 ಕಿಲೋಮೀಟರ್ಸ್ ಆಗುತ್ತೆ, 46 ಮಿನಿಟ್ಸ್ ಬೇಕು. ಹೇಳೋಕ್ಕಾಗಲ್ಲ, ಟ್ರಾಫಿಕ್ ಆದರೆ ಅದು 1 hour ಬೇಕಿದ್ರೂ ಆಗುತ್ತೆ. ಆ್ಯಂಡ್ ಆ್ಯಾವ್ರೇಜ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ಹೆಸರುಘಟ್ಟ ರೋಡ್ಗೆ 22 ಕಿಲೋಮೀಟರ್ಸ್ ಆಗುತ್ತೆ, 48 ಮಿನಿಟ್ಸ್ವರೆಗೂ ಬೇಕಾಗ್ಬೋದು. 48 ಮಿನಿಟ್ಸ್ ಆಗೋಲ್ಲ, ಆಲ್ಮೋಸ್ಟ್ 1 hour ಆಗುತ್ತೆ. ಸೊ ಗೈಸ್, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾನು ಯೋಚನೆ ಮಾಡಿದ್ದೇನು ಅಂತ ಅಂದರೆ, ಎಷ್ಟು ಇರುತ್ತೆ ಕಾಲೇಜು ಅಷ್ಟು ನನಗೆ ಎನರ್ಜಿ ಯೂಸ್ ಆಗುತ್ತೆ, ಫೋಕಸ್ಡ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಕರೆಕ್ಟಾಗಿ ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಬರೀ ಫ್ಯೂ ಕಾಲೇಜಸ್ನ ಮಾತ್ರ, ಮನೆ ಹತ್ರ ಇರೋ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಆಲ್ರೆಡಿ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಲೈಫಲ್ಲಿ ಎನರ್ಜಿ ತುಂಬ ಬೇಕಾಗುತ್ತೆ. ಆಫ್ ಯುವರ್ ಎನರ್ಜಿನ ಟ್ರಾವೆಲಿಂಗಲ್ಲೇ ವೇಸ್ಟ್ ಮಾಡಿದ್ರೆ ತಿರ್ಗಾ ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ, ಫೋಕಸ್ ಕಮ್ಮಿ ಆಗುತ್ತೆ, ಆ್ಯಂಡ್ ನಿದ್ದೆ ತುಂಬ ಬರುತ್ತೆ. ಸೊ ನಾನು ಕೂಡ ಇದನ್ನು ಯೋಚನೆ ಮಾಡಿ ನಮ್ಮ ಮನೆ ಹತ್ರ ಇರೋ ಕಾಲೇಜಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದರಿಂದ ನನ್ನ ಟ್ರಾವೆಲಿಂಗ್ ಟೈಮ್ ಕಮ್ಮಿ ಆಗುತ್ತೆ, ಎನರ್ಜಿ ಸ್ವಲ್ಪ ಸೇವ್ ಆಗುತ್ತೆ ಅಂತ.
ಇದರಿಂದ ನಿಮಗೆ ಒಂದು ಹೆಲ್ಪ್ ಆಗಿರ್ಬೋದು ಅಂತ ನಾನು ಹೋಪ್ನ ಮಾಡ್ತೀನಿ ಗೈಸ್. ಸೊ ದಟ್ಸ್ ಇಟ್ ದ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನನ್ನ ನೆಕ್ಸ್ಟ್ ವಿಡಿಯೋ ಬಂದು 2026 ಸ್ಟೂಡೆಂಟ್ಸ್ಗೆ ಹೇಗೆ ನಾವು ಕಾಲೇಜಸ್ನ, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬೇರೆ ಯಾವುದೇ ಕಾಲೇಜ್ ಆಗಿರ್ಬೋದು, ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಆ್ಯಂಡ್ ನಾನು ಆ ವಿಡಿಯೋದಲ್ಲಿ ಒಂದು ವಂಡರ್ಫುಲ್ ಟಿಪ್ನ ಕೊಡ್ತೀನಿ. ನನಗೆ ಆ ಟಿಪ್ಪಿಂದ ತುಂಬ ಯೂಸ್ ಆಯಿತು, ತುಂಬ ಅಂದರೆ ತುಂಬಾ ಯೂಸ್ ಆಯಿತು ಅಂತ ಹೇಳ್ಬೋದು. ಅದರಿಂದ ನಾನು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ತುಂಬ ಹೆಲ್ಪ್ಫುಲ್ ಆಯಿತು. ಆ್ಯಂಡ್ ಈ ಟಿಪ್ಪು ಬೇಕಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನನ್ನ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಹೌ ಟು ಸೆಲೆಕ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಮಾಡ್ತೀನಿ. 2026 ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೋಪ್ನ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.